ಹಲೋ ಹಾಯ್ ನಮಸ್ಕಾರ. ಗ್ಯಾರಂಟಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾರ್ತಿಕ್. ಸೋಷಿಯಲ್ ಮೀಡಿಯಾದಲ್ಲಿ ಈಗ ಹಲ್ಚಲ್ ಎಬ್ಬಿಸಿದ್ದಂತಹ ಇಬ್ಬರು ಸ್ಟಾರ್ಗಳು ನಮ್ಮ ಜೊತೆಗಿದ್ದಾರೆ. ಈ ಸಂಕ್ರಾಂತಿ ಪ್ರಯುಕ್ತ ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಗೌರವ್ ಶೆಟ್ಟಿ ಸರ್. ನಮಸ್ಕಾರ ಕಾರ್ತಿಕ್ ರುವಾಲಿ ಸರ್. ಸರ್ ಹೇಗಿದ್ದೀರಿ? ಸಂಕ್ರಾಂತಿ ಪ್ರಯುಕ್ತ ಏನು ವಿಶೇಷ ಮನೆಯಲ್ಲಿ? ಮನೆಯಲ್ಲಿ ಏನು ವಿಶೇಷ ಇಲ್ಲ ಸರ್, ಮಾಮೂಲಿ ನಮ್ಗೆ ಸಿನಿಮಾನೇ ವಿಶೇಷ. ಸೊ ಈ ತಿಂಗಳು ನಮ್ಮ ಅಮೃತಾಂಜನ್ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅದೇ ನಮ್ಗೆ ವಿಶೇಷ. ಸೊ ಈ ಕಾನ್ಸೆಪ್ಟ್ ಅಮೃತಾಂಜನ್ ಅನ್ನೋ ಕಾನ್ಸೆಪ್ಟ್ ಹೇಗೆ ಬಂತು? ಇದು ನಮ್ಮ ಮೋಹಿತ್ ಸರ್ ಒಂದು ಅವ್ರು ಹಿಮಾಲಯಕ್ಕೆ ಹೋಗಿದ್ರು. ಅವರು ಹಿಮಾಲಯಕ್ಕೆ ಹೋಗಿದ್ರು? ಇಲ್ಲ ಸೀರಿಯಸ್ ಆಗೋದು. ನೀವು ಬೇಕಾದ್ರೆ ನೋಡಿ, ಅವ್ರು ಬಂದು ಕೇಳಿ. ಅವರು ಹಿಮಾಲಯಕ್ಕೆ ಏನಕ್ಕೂ ಹೋಗಿದ್ದಾಗೇನೋ ಈ ಐಡಿಯಾ ಬಂದಿದ್ದಂತೆ. ಸೊ ಈಗಾಗಲೇ ನೀವು ಸಾಕಷ್ಟು ಶಾರ್ಟ್ ಮೂವಿಗಳನ್ನು ಮಾಡಿದಿರಿ, ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿದಿರಿ. ಸೊ ಈಗ ಸಿನಿಮಾ ಕಾಲಿಟ್ಟಿದ್ದೀರಿ, ಒಂದು ಕಮರ್ಷಿಯಲ್ ಅಂದಾಗ ಯಾವ ರೀತಿ ನಿಮಗೆ ಟೆನ್ಷನ್ ಶುರು ಆಯಿತು ಸ್ಟಾರ್ಟಿಂಗು ಅಂತ? ಸರ್ ಟೆನ್ಷನ್ ಅಂತ ಏನಿಲ್ಲ ಸರ್, ನಮಗೆ ಶಾರ್ಟ್ ಫಿಲಮ್ಮು ಸಿನಿಮಾಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕೋ, ಅಲ್ಲೂ ಆ್ಯಕ್ಟಿಂಗ್ ಮಾಡೋದು, ಇಲ್ಲೇ ಆ್ಯಕ್ಟಿಂಗ್ ಮಾಡೋದು. ಬಟ್ ಅಲ್ಲಿ ಒಂದು ಯೂಟ್ಯೂಬನ್ನು ಮಾರ್ಕೆಟಲ್ಲಿ ನಾವು ರಿಲೀಸ್ ಮಾಡ್ತಾಯಿದ್ವಿ. ಬಟ್ ಇದು ಒಂದು ದೊಡ್ಡ ಮಾರ್ಕೆಟು, ಇಲ್ಲಿ ದೊಡ್ಡ ದೊಡ್ಡ ತಿಮಿಂಗ್ಲಗಳ ಜೊತೆ ನಾವು ಫೈಟ್ ಮಾಡಬೇಕು. ಇಲ್ಲಿ ಚಿಕ್ಕ ಮೀನುಗಳು ಬಂದು ಏನೋ ಒಂದು ಮಾಡಿ. ನಿಮಗೇನೋ ಅನುಭವ ಇದೆ ಸರ್, ನೀವು ಈಗಾಗಲೇ ಬ್ರ್ಯಾಟ್ ಸಿನಿಮಾದಲ್ಲಿ ಅಭಿನಯಿಸಿದಿರಿ, ಮತ್ತು ಹಿಂದೆ ಲವ್ ಬರ್ಡ್ಸ್ ಅನ್ನೋ ಸಿನಿಮಾದಲ್ಲಿ ಕೂಡ ಅಭಿನಯಿಸಿದಿರಿ. ಆರ್ ಅರವಿಂದ್ ಸ್ವಾಮಿ, ರಾಯಲ್, ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ರಿ. ನಿಮಗೆ ಸ್ವಲ್ಪ ಒಂದು ಹಿಡಿತ ಸಿಕ್ಕಿದೆ. ಬಟ್ ಕಾರ್ತಿಕ್ ಸರ್ಗೆ ನಾನು ಯಾವುದು ಮಾಡೇ ಇಲ್ಲ ಸರ್. ಮೂವಿ ಮಾಡ್ತಿದ್ದಾರೆ ಕಮರ್ಷಿಯಲ್. ಸೊ ನಿಮಗೆ ಎಷ್ಟು ಒಂದು ಇದಿದೆ ಅಂತ? ಅದೇ ಸರ್, ಎಕ್ಸೈಟ್ಮೆಂಟು. ನನ್ನ ಫಸ್ಟ್ ಶಾರ್ಟ್ ಫಿಲಮ್ ಅಮೃತಾಂಜನ್ ಶಾರ್ಟ್ ಫಿಲಮ್. ನನ್ನ ಫಸ್ಟ್ ಫಿಲಮ್ಮು ಅಮೃತಾಂಜನ್ ರಿಲೀಸ್ ಆಗ್ತಾ ಇರೋದು. ಸೊ ಅದೇ ಹೆಂಗಿರುತ್ತೋ ಏನು ಕತೆ, ಥಿಯೇಟ್ರಲ್ಲಿ ನಮ್ಗೆ ವಿಜುವಲ್ ಹೊಡಿಯಲ್ವಾ? ಅಂದರೆ ನಾವು ತುಂಬ ಸಿನಿಮಾಗಳು ಮಾಡಿದ್ರು ಸರ್, ಇದು ನಮ್ಮ ಟೀಮ್ದು ಸಿನಿಮಾ ಅಂತ. ನಾವು ಏನು ಲೈಫ್ ಸ್ಟಾರ್ಟ್ ಮಾಡಬೇಕಾದ್ರೆ ಏನು ಅಮೃತಾಂಜನ್ ಶಾರ್ಟ್ ಫಿಲಮಿಂದ ಸ್ಟಾರ್ಟ್ ಮಾಡಿದ್ವಲ್ಲ ನಮ್ಮ ಜೀವನನ, ಸೊ ಆ ಟೀಮಲ್ಲೇ ನಾವು ಮತ್ತೆ ಸಿನಿಮಾಗೆ ಬಂದು ಶಾರ್ಟ್ ಫಿಲಮಲ್ಲಿ ಸ್ಟಾರ್ಟ್ ಮಾಡಿದ ಜೀವನನ ಈಗ ಸಿನಿಮಾದಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದೊಂದು ಹೊಸ್ದಾಗಿರುತ್ತೆ ನಮಗೆ. ಸ್ಟಾರ್ಟ್ ಅನ್ನೋದೊಂದು ಇದೇ ಇರುತ್ತಲ್ವ. ಅಮೃತಾಂಜನ್ ಶಾರ್ಟ್ ಫಿಲಮ್ ತುಂಬ ಹಿಟ್ಟಾಯಿತು, ತುಂಬ ಅದ್ಭುತವಾಗಾಯಿತು. ಸೊ ಸಿನಿಮಾಲು ಅದೇ ಥರ ಒಂದು ಸ್ಟಾರ್ಟ್ ಸಿಕ್ಕಿ, ಅದೇ ಥರ ಒಂದು ಇಂಡಸ್ಟ್ರಿ ಒಳಗಡೆ ಅಂದರೆ ಸಿನಿಮಾ ಲೈನಲ್ಲಿ ನಮ್ಗೆ ಅದೊಂದು ಸಿಗುತ್ತೆ. ಎಷ್ಟು ದಿನ ಹಿಡಿತು ಸರ್ ಈ ಮೂವಿ ಮಾಡಲಿಕ್ಕೆ ಅಂತ? ಸರ್ 60 ದಿನ ಶೂಟ್ ಮಾಡಿದ್ದೀರಿ. ಒಂದು 90 ಕಾಲ್ ಶೀಟ್ ಏನೋ ಶೂಟ್ ಮಾಡಿದ್ದೀರಿ ಸರ್. ಹೀರೋಯಿನ್ ಈ ಸಿನಿಮಾದ್ದು ಪಾಯಲ್ಲು, ಭವ್ಯ ಇದ್ದಾಳೆ, ಪಾಯಲ್ ಇದ್ದಾಳೆ. ಸೊ ಈಗ ಹಿಂದೆ ಪಾಯಲ್ಲು, ಭವ್ಯ, ಪಲ್ಲವಿ ಅಂದ್ರೆ ಈ ಹಿಂದೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಏನು ಹಾಕೊಂಡು ಮಾಡ್ತಿರಲ್ಲ, ಇಬ್ರು 3-4 ಹೀರೋಯಿನ್ಗಳನ್ನ, ಅವರೇ ಇದಾರಾ ಹೇಗೆ ಸರ್? ಇಡೀ ಯೂಟ್ಯೂಬಲ್ಲಿ ನೀವು ಇಷ್ಟು ದಿನ ಏನೇನು ನೋಡಿದ್ರಿ ಎಲ್ಲರೂ ಬರ್ತಾರೆ ಸರ್. ಎಲ್ಲರೂ ಬಂದು ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ಹೋಗ್ತಾರೆ. ಎಂಟರ್ಟೈನ್ಮೆಂಟ್ ಬಂದವ್ರು ಯಾರೋ ಸುಮ್ಮನೆ ಹೋಗಲ್ಲ, ಎಂಟರ್ಟೈನ್ಮೆಂಟ್ ಕೊಟ್ಬಿಟ್ಟು ಹೋಗ್ತಾರೆ. ಸ್ಯಾಂಡಲ್ವುಡ್ ಆಕ್ಟರ್ಸ್ ಯಾರಾದ್ರೂ ದೊಡ್ಡವ್ರನ್ನ ಏನಾದ್ರು ಇದ್ದಾರೆ. ನವೀನ್ ಪಡೀಲ್ ಸರ್ ಇದ್ದಾರೆ, ಸುನೇತ್ರ ಪಂಡಿತ್ ಅವ್ರು ಇದ್ದಾರೆ, ಕಾರ್ತಿಕ್ ರುವಾರಿ ಇದ್ದಾರೆ. ನೀವು ಇರಲೇಬೇಕು, ನೀವಿದ್ರೇ ಅದೊಂದು ಕಾಮಿಡಿ. ಬೆಸ್ಟ್ ನಿಮ್ಮದು. ನಮಗೆ ಸ್ವಾಮಿಯೇ ಶರಣಮಯ್ಯಪ್ಪ ಹೆಂಡತಿಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಮಾಲೆ ಹಾಕೊಂಡ್ಬರ್ತಿರಲ್ಲ, ಆ ಕಾನ್ಸೆಪ್ಟ್ ಮಾತ್ರ ನಂಗೆ ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಯಾವಾಗ ನಿಮ್ಮಪ್ಪ ಅವ್ರು ಕಾಲ್ ಮಾಡ್ತಾರೆ ಏನಿಲ್ಲ ಫೋನ್ ಮಾಡಿ, ಅವಾಗ ನೀವು ಮಾಲೆ ಹಾಕೊಂಡ್ಬರ್ತಿರಲ್ಲ. ಸೊ ಈಗ ಸಂಕ್ರಾಂತಿ ಪ್ರಯುಕ್ತ, ಸೊ ನಮ್ಮ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನೀವು ಮಾಲೆ ಹಾಕಿದ್ರಿ. ಸೊ ಇದ್ರ ಬಗ್ಗೆ ಏನಂತೀರಿ? ಆವಾಗ ಈ ಮಾಲೆ ಹಾಕಿದ್ರಲ್ಲ ಶಾರ್ಟ್ ಮೂವಿಯಲ್ಲಿ, ಸೊ ಈಗ ಈ ಸಂಕ್ರಾಂತಿಗೆ ನಿಮಗೆ ಮಾಲೆ ಹಾಕೋದು ಏನಾದರೂ ಬಂತಾ ಅಂತ? ಇಲ್ಲ ಸರ್, ಅಂದರೆ ತುಂಬ ಜನ ಆಗ್ತಾ ಇದ್ದಾರೆ. ಬಟ್ ಒಂದು ಆಸೆ ಇದೆ ಹಾಕಬೇಕು ಅಂತ. ಅಂದರೆ ಅದಕ್ಕೆ ಆದಂಥ ಒಂದು ಡೆಡಿಕೇಶನ್ ಬೇಕು. ಅದು ಸುಮ್ಮನೆ ನಾವು ಅಂದ್ಕೊಂಡು ಹಾಕ್ಬಿಟ್ಟು ಅದು ಇದು ಮಾಡಬಾರ್ದು. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಆ್ಯಕ್ಚುಲಿ ಮಾಲೆ ಹಾಕಿದ್ದು ಶಾರ್ಟ್ ಮೂವಿಯಲ್ಲಿ ಸೂಟ್ ಆಗಿತ್ತು ನಿಮಗೆ? ಅದು ಸೂಟ್ ಆಗಿದೆ. ಮಾಲೆ ಎಲ್ರಿಗೂ ಸೂಟ್ ಆಗುತ್ತೆ, ದೇವ್ರದಲ್ವಾ ಸರ್? ಬಟ್ ಎಂಟೆ ಮುಂದೆ ಬಂದಾಗ ಸಡನ್ ಆಗಿ ಸ್ವಾಮಿಯೇ ಶರಣಮಯ್ಯಪ್ಪ ಅಂದ್ರಲ್ಲ, ಅದು ಆ್ಯಕ್ಟಿಂಗ್ ಮಾತ್ರ ಸಖತ್ತಾಗಿ ಮಾಡ್ತೀರಾ ಸರ್ ನೀವು. ಮತ್ತು ನಿಮಗೆ ಈ ಕಾಮಿಡಿ ಥೀಮೇ ಜಾಸ್ತಿ ಇಂಟ್ರೆಸ್ಟ್ ಇದೆಯಾ ಅಥವಾ ಇಲ್ಲ? ಅಂದರೆ ಇಂಟ್ರೆಸ್ಟ್ ಬಂದು ಎಲ್ಲದ್ರ ಮೇಲೂ ಇದೆ ಸರ್. ಒಬ್ಬ ಕಲಾವಿದ ಆಗಿ ನಾವು ಎಲ್ಲ ಜನರು ಟಚ್ ಮಾಡಬೇಕು, ಎಲ್ಲ ಜನರು ಟ್ರೈ ಮಾಡಬೇಕು, ಎಲ್ಲ ಜನರು ಮಾಡಲೇಬೇಕು. ಬಟ್ ಕಾಮಿಡಿಲಿ ಜನ ಇಷ್ಟಪಡ್ತಾ ಇರೋದ್ರಿಂದ ಅದ್ರ ಮೇಲೆ ಜಾಸ್ತಿ ಹೋಗ್ತಾ ಇದ್ವಿ. ಸೊ ಒಂದು ಜನ ನಾವು ಏನು ಮಾಡಿದ್ರು ನೋಡ್ತಾರೆ ಅನ್ನೋ ಟೈಮಲ್ಲಿ ನಾವು ರಿಸ್ಕ್ ತೊಗೊಂಡು ನಾವು ಎಮೋಷನ್ ಆಗಿರ್ಬೋದು, ಪ್ರತಿಯೊಂದು ಮಾಡ್ತಾ ಇರ್ಬೋದು. ಬಟ್ ಇವಾಗಲೂ ನಾವು ಶಾರ್ಟ್ ಫಿಲಮಲ್ಲಿ ಕೆಲವೊಂದು ಶಾರ್ಟ್ ಫಿಲಮ್ಗಳಲ್ಲಿ ಎಮೋಷನ್ ಆಗಿರ್ಬೋದು, ಕೆಲವೊಂದನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ, ಇನ್ಕ್ಲೂಡ್ ಮಾಡ್ತಾ ಇದೀವಿ. ಒಂದು ಮೆಸೇಜ್ ಆಗಿರ್ಬೋದು ಅಥವಾ ಎಮೋಷನ್ ಪಾರ್ಟ್ ಆಗಿರ್ಬೋದು, ಎಲ್ಲನೂ ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಇವಾಗ ಮುಂದಿನ ದಿನಗಳಲ್ಲಿ ಜನ ಓಕೆ ಏನೇ ಮಾಡಿದ್ರು ಚೆನ್ನಾಗಿ ಮಾಡ್ತಾರಪ್ಪ ಇವರು ಅನ್ನೋ ಒಂದು ಮೈಂಡ್ಸೆಟ್ಗೆ ಜನ ಬಂದಾಗ ನಾವು ಏನು ಮಾಡೋಕ್ಕೂ ಪ್ರಯತ್ನ ಮಾಡೋಕ್ಕೆ ಒಂದು ಅರ್ಥ ಇರುತ್ತೆ. ಈ ಕೊರೋನಾ ಆದಮೇಲೆ ಎಷ್ಟೋ ಜನ ಮನೇಲಿ ಕೂತಾಗ ನೀವು ಎಂಟರ್ಟೈನ್ಮೆಂಟ್ ತೊಗೊಂಬಂದ್ರಿ. ಸೊ ಆವಾಗ ನಿಮ್ಗೆ ಸ್ಟಾರ್ಟಿಂಗ್ ಇದು ಮೈಂಡಲ್ಲಿ ಹೇಗೆ ಬಂತು, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ವಿಡಿಯೋ ಮಾಡಬೇಕು, ವಿಡಿಯೋ ಮಾಡಿ ಅದನ್ನು ಜನಕ್ಕೆ ತಲುಪಿಸ್ಬೇಕು ಅನ್ನೋದು?
ಇಲ್ಲ ಸರ್, ಅಂದರೆ ನಮಗೆ ಐಡಿಯಾನೇ ಇಲ್ಲ, ನಮ್ಗೆ ಆ್ಯಕ್ಟ್ ಮಾಡಬೇಕು ಅವಕಾಶ ಬೇಕು ಅಂತ ಬಂದಿದ್ದು. ಬಟ್ ನಮ್ಮ ಮೋಹಿತ್ ಸರ್ದೇ ಇದು ಕಂಪ್ಲೀಟ್. ಈ ಯೂಟ್ಯೂಬಲ್ಲಿ ಏನು ಇವತ್ತು ಶಾರ್ಟ್ ಫಿಲಮ್ಗಳು ಅರಿತಾ ಇದ್ದಾವೋ ಅದಕ್ಕೆಲ್ಲ ಮೂಲ ಕಾರಣ ಅವರೇನೆ. ಅಂದರೆ ಅದೊಂದು ಶಾರ್ಟ್ ಫಿಲಮ್ಗೂ ಅಷ್ಟೆಲ್ಲ ಖರ್ಚು ಮಾಡಿ ಇವ್ನು ಕಾರ್ತಿಕೇನೆ ಪ್ರೊಡ್ಯೂಸ್ ಮಾಡಿದ ಅಮೃತಾಂಜನ್ ಶಾರ್ಟ್ ಫಿಲಮ್. ಅವಾಗಲೇ ಒಂದು 2 ಲಕ್ಷ ಖರ್ಚು ಮಾಡಿ ಶಾರ್ಟ್ ಫಿಲಮ್ ಮಾಡಿ, ಅಂದರೆ ಶಾರ್ಟ್ ಫಿಲಮ್ ಅಂದರೆ ಬರೀ ನಾರ್ಮಲ್ ಆಗಿ ಒಂದು ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡೋದಲ್ಲ, ಶಾರ್ಟ್ ಫಿಲಮ್ಗೂ ಎಲ್ಲ ಥರ ಸಿನಿಮಾ ಮೇಕಿಂಗೇ ಬೇಕು ಅನ್ನೋದೊಂದು ಮಾಡಿ ವೈರಲ್ ಮಾಡಿ ಅವ್ರದ್ದು ಮಾಸ್ಟರ್ ಮೈಂಡೇನೆ ಅವ್ರದ್ದು. ಅವರು ಅವತ್ತು ಸ್ಟಾರ್ಟ್ ಮಾಡಿದ್ದು, ಇವತ್ತು ಎಷ್ಟೋ ಜನ ನಾವು ಜೀವನ ಮಾಡ್ತೀವಿ. ನೀವೇನು ಈ ತರಬೇತಿ ಅಂದ್ರೆ ತೊಗೊಂಡಿದ್ರಾ ಅಥವಾ ಆ್ಯಕ್ಟಿಂಗ್? ಇಲ್ಲ ಸರ್, ಅಮೃತಾಂಜನ್ ಶಾರ್ಟ್ ಫಿಲಮ್ ಮಾಡಬೇಕಾದ್ರೆ ರಿಹರ್ಸಲ್ ಮಾಡಿದ್ರು 2 ತಿಂಗಳು, ಹತ್ತತ್ರ 1.5 ತಿಂಗಳು 2 ತಿಂಗಳು ರಿಹರ್ಸಲ್ ಮಾಡಿದ್ರು. ಅದೇ ನಮಗೆ ತರಬೇತಿ ಸ್ಟಾರ್ಟಿಂಗ್. ಬೇಸ್ ಸೋಷಿಯಲ್ ಮೀಡಿಯಾ ಎಂಟ್ರಿ ಆಗುವಾಗ ಆ್ಯಕ್ಟಿಂಗ್ ಅಂದರೆ ಸ್ವಲ್ಪ ನವರಸಗಳು ಬೇಕಾಗುತ್ತೆ ಆ್ಯಕ್ಟ್ ಮಾಡಬೇಕಾದ್ರೆ. ಅದೇ ಎಂಟ್ರಿ ಸರ್ ನಮ್ಮದು. ಅದೇ ಎಂಟ್ರಿ. ಜ್ಯೋತಿರಾವ್ ಮೋಹಿತ್ ಅವರೇ ನವರಸಗಳು 32 ಅದೇನೋ ಇನ್ನೊಂದೇನೋ ಐತೆ ಎಲ್ಲ ಕಲಿಸಿದ್ರು. ಎಲ್ಲ 9 ನವರಸಗಳನ್ನ ಅವರೇ ಕಲಿಸಿದ್ರು. ಅಂದರೆ ಕಣ್ಣು ಹಿಂಗಿಂದ ಹಿಂಗೆ ಹೋಗ್ಬೇಕು ಅಂದ್ರೆ ಹಿಂಗೆ ಹೋಗ್ಬೇಕು, ಹಿಂಗೆ ನೋಡಬೇಕು ಅಂದ್ರೆ ಹಿಂಗೆ ನೋಡಬೇಕು. ನಮಗೆ 2 ತಿಂಗಳು ರಿಹರ್ಸಲ್ ಮಾಡಿ ಮಾಡಿಸಿದ್ದು. ಸರ್, ಎಷ್ಟೋ ಸಿನಿಮಾಗಳೀಗ ಆ್ಯಕ್ಚುಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಡಬ್ ಬೀಳ್ತಾ ಇದ್ದಾವೆ. ಎಷ್ಟೋ ಹೀರೋಗಳು ಥಿಯೇಟ್ರಿಗೆ ಹೋಗಿ ನಮ್ಮ ಸಿನಿಮಾ ನೋಡಿ ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಸೊ ನಿಮ್ಮ ಸಿನಿಮಾ ಈ ಲೆಕ್ಕದಲ್ಲಿ ನೋಡೋದಾದರೆ ಹೇಗೆ ಇದು ಮಾಡ್ಬೋದು, ಔಟ್ಪುಟ್ ಕೊಡ್ಬೋದು ಅಂತೀರಾ? ಗೊತ್ತಿಲ್ಲ ಸರ್, ಅಂದರೆ ಪ್ರಯತ್ನ ಮಾತ್ರ ನಮ್ಮದು. ಸಿನಿಮಾದಲ್ಲಿ 100% ಎಫರ್ಟ್ ಹಾಕಿ ಜನಕ್ಕೆ ಏನು ಬೇಕು ಅನ್ನೋ ನಾಡಿ ಮಾಡ್ತಾರೆ. ನಮ್ಮ ಮೋಹಿತ್ ಸರ್ ಇದುವರೆಗೂ ಶಾರ್ಟ್ ಫಿಲಮ್ ಯಾವುದೂ ಸೋತಿಲ್ಲ ಸರ್. ಅಂದರೆ ಜನಕ್ಕೆ ಏನು ಬೇಕು, ಸೋಷಿಯಲ್ ಮೀಡಿಯಾ ಬೇರೆ ಅಲ್ಲಲ್ಲ, ಅಂದರೆ ಜನಕ್ಕೆ ಏನು ಬೇಕು ಅದನ್ನೇ ಕೊಡ್ತಾ ಇದ್ದಾರೆ. ಅಲ್ಲೂ ಎಂಟರ್ಟೈನ್ಮೆಂಟು, ಇದು ಎಂಟರ್ಟೈನ್ಮೆಂಟೇ. ಸರ್ಗೆ ಗೊತ್ತು ಜನಕ್ಕೆ ಏನು ಬೇಕು ಅನ್ನೋದು. ಸೊ ಆ ನಾಡಿನ ಹಿಡಿದು ಸಿನಿಮಾ ಮಾಡಿದ್ದಾರೆ. ಸೊ 100% ಜನಕ್ಕೆ ಎಲ್ಲೋ ಒಂದು ಕಡೆ ನೋಡಿದಾಗ ಹೌದಪ್ಪ ಇದನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದು ನಾವು ಇಷ್ಟು ದಿನ, ಇದೇ ನಮಗೆ ಬೇಕಾಗಿದ್ದು ಮನೋರಂಜನೆ. ನಮ್ಗೆ ಒಡಿ ಬಡಿ ಅಪಾರ್ಟ್ ಅದು ಸಪ್ರೇಟಾಗಿ ಇಟ್ರು ನಾವು ಥಿಯೇಟ್ರಿಗೆ ಬಂದು ನೋಡಿದಾಗ ನಮಗೇನಂದರೆ ಇಡೀ ಸಿನಿಮಾ ನಕ್ಬಿಟ್ಟು ನಮಗೇನೋ ಟೆನ್ಷನ್ನು ಸ್ಟ್ರೆಸ್ಸು ಪ್ರೆಷರ್ ಏನೇ ಇದ್ರೂ ಕಳ್ಕೊಂಡು ಹೋಗ್ಬೇಕು ಬಂದು ಥಿಯೇಟ್ರಿಗೆ. ಆಮೇಲೆ ಇನ್ನೊಂದು 2 ವರ್ಷ ಬಿಟ್ಬಿಟ್ಟು ಯಾವ್ದಾರು ಚಾನಲಲ್ಲಿ ಹಾಕಿದ್ರು ಸಿನಿಮಾನ, ಹಾಕು ಈ ಸಿನಿಮಾ ನೋಡಬೇಕು ಆ ಥರ. ನೀವು ಎಷ್ಟೇ ವರ್ಷ ಕಾಮಿಡಿ ಸಿನಿಮಾಗಳಿಗೆ ಇದಿಲ್ಲ ಸರ್, ಎಂಡೇ ಇಲ್ಲ ಸರ್. ಅಧ್ಯಕ್ಷ ಸಿನಿಮಾ ಉದಾಹರಣೆ ನೀವು ಅದನ್ನೇ ತಗೊಬೋದು. ಇಲ್ಲ ಕೋತಿಗಳು ಸರ್ ಕೋತಿಗಳು, ಕುರಿಗಳು ಸರ್ ಕುರಿಗಳು, ಆಮೇಲೆ ಅನಂತ್ನಾಗ್ ಸರ್ದು ಸೀರೀಸ್ ಆಫ್ ಕಾಮಿಡಿ ಸಿನಿಮಾಗಳು ಬಂತು. ಆಮೇಲೆ ಯಾರಿಗೆ ಸಾಲಿತ್ತು ಸಂಬಳ, ಈ ತರ ಎಲ್ಲ ತುಂಬಾ ಸಿನಿಮಾಗಳು ಬಂತು. ಅದನ್ನ ಇವತ್ತು ನಾವು ಥಿಯೇಟರ್ ಇದು ಟಿವಿಲಿ ಹಾಕಿದ್ರೆ ಚಾನಲ್ಗಳಲ್ಲಿ ಇಡೀ ಮನೆಯವ್ರು ಕುತ್ಕೊಂಡು ನೋಡ್ತಾರೆ ಸಿನಿಮಾಗಳನ್ನ. ಸರ್, ಈಗ ಸಾಧು ಕೋಕಿಲ್ ಸರ್ ಆಗಿರ್ಬೋದು ಮತ್ತು ಚಿಕ್ಕಣ್ಣವ್ರು ಆಗಿರ್ಬೋದು, ಅವರು ಸಹಿತ ಕಿರುತೆರೆಯಿಂದ ಹಿರಿತೆರೆಗೆ ಬಂದವರು. ಸೊ ಅವ್ರನ್ನ ಇಟ್ಕೊಂಡು ಈ ಸಿನಿಮಾ ಏನಾದರೂ ರೆಡಿ ಮಾಡಿದರೆ ಹೇಗೆ ಅಂತ, ಅವರ ಕಾಮಿಡಿ ಟೈಮಿಂಗ್ ಆಗಿರ್ಬೋದು, ಅವರ ಆ್ಯಕ್ಟಿಂಗ್ ಲೆವೆಲ್ ಆಗಿರ್ಬೋದು, ಅದನ್ನ ರೀಚ್ ಮಾಡ್ಬೋದು ಅಂತೀವಿ ಸರ್. JRM ಟೈಮಿಂಗ್ ಅಲ್ಲಿ ಮಾಡಿ ನೀವು ಇಷ್ಟು ದಿನ ನೋಡಿರೋಂಥ ಕಾಮಿಡಿ ಇದರಲ್ಲಿ ಇರಲ್ಲ ಸರ್. ಅಂದರೆ ಕಾಮಿಡಿ ಬಲವಂತವಾಗಿ ನಾವು ಏನೋ ಒಂದು ಆ್ಯಕ್ಟ್ ಮಾಡಿ ನಗಿಸ್ಬೇಕು ಅಂತ ಇಲ್ಲಿ ಮಾಡಿಲ್ಲ. ಅವರು ಏನಂದರೆ ಸೀನಲ್ಲೇ ಆಲ್ರೆಡಿ ಕಾಮಿಡಿ ಇರುತ್ತೆ. ಅಂದರೆ ನಾವು ನಗಿಸಿ ನಗೋ ಅಂತ ಸಿನಿಮಾ ಅಲ್ಲ ಇದು. ನಾವು ಏನೋ ಒಂದು ಮಾಡ್ತೀವಿ, ಅದು ನಿಮ್ಗೆ ನಗು ಬರುತ್ತೆ ಅನ್ನೋ ಸಿನಿಮಾ. ಈಗ ಚಿಕ್ಕಣ್ಣವ್ರಾಗಿರ್ಬೋದು, ಸಾಧು ಸಾಗರ್ ಆಗಿರ್ಬೋದು, ಇವರೆಲ್ಲ ಲೆಜೆಂಡ್ಸು. ಅವ್ರನ್ನ ರೀಚ್ ಮಾಡೋಕ್ಕಾಗಲ್ಲ ನಾವು. ಅಂದರೆ ಅವ್ರನ್ನ ಟಚ್, ಅವ್ರದ್ದೊಂದು ವೇ ಆಫ್ ಕಾಮಿಡಿ ಬೇರೆ ಇರುತ್ತೆ. ಏನು ಮಾಡ್ಬೋದು ನಾವು ಅಂದರೆ ಅವ್ರ ದಾರಿಲಿ ಹೋಗ್ಬೋದು ಅಷ್ಟೇ. ಅಂದರೆ ಅವರು ಒಂದು ಸ್ಟೇಜ್ ನಮಗೊಂದು ಕ್ರಿಯೇಟ್ ಮಾಡಿಕೊಟ್ಬಿಟ್ಟು ಒಂದು ನೆಕ್ಸ್ಟ್ ಸ್ಟೇಜ್ಗೆ ಹೋಗಿದ್ದಾರೆ ಅವರು. ಇವಾಗ ನಮಗೆಲ್ಲ ಸ್ಪೇಸ್ ಮಾಡ್ಕೊಟ್ಬಿಟ್ಟು ಹೋಗಿದ್ದಾರೆ, ನಾವು ಅದನ್ನ ಯೂಸ್ ಮಾಡ್ಕೊಬೇಕಷ್ಟೇ. ಸೊ ಕತೆ ಎಷ್ಟು ದಿನದಲ್ಲಿ ರೆಡಿ ಆಯ್ತು ಸರ್ ಇದು ಅಮೃತಾಂಜನ್ ಕತೆ? 1 ವರ್ಷ ಆಯ್ತು ಸರ್. 1 ವರ್ಷ ಆಯ್ತು. ನಾನು ಈ ಹಿಂದೆನೇ ನೋಡಿದ್ದೇನೆ ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಅಮೃತಾಂಜನ್ ಸಿನಿಮಾ ಬರ್ತಾ ಇದೆ ಅಂತ. ಬಟ್ ಇಷ್ಟು ಭಾಳ ಸ್ವಲ್ಪ ಲೇಟ್ ಆಯಿತು ಅನ್ಸುತ್ತೆ. ಲೇಟ್ ಅದೇ ಸರ್, ಪರ್ಫೆಕ್ಷನ್ ಹೆಂಗೆ ಅಂದ್ರೆ ಒಂದ್ಸತಿ ಹೀರೋಗೆ ಶೂ ಬಂದಿರ್ಲಿಲ್ಲ ಅನ್ಕೊಂಡಿದ್ ಕಲರ್ ಅಲ್ಲಿ. ನಾನು ನಿನ್ನೆನೇ ಹೇಳ್ದೆ ಯಾವ್ದೋ ಒಂದು ಇಂಟರ್ವ್ಯೂನಲ್ಲಿ, ಐ ಥಿಂಕ್ ಶೂ ಬಂದಿಲ್ಲ ಹೇಳಿದ ಕಲರ್ ಅಂತ ಅರ್ಧ ದಿನ ಶೂಟ್ ನಿಲ್ಸಿದ್ರು. ಶೂ ಬಂದಿಲ್ಲ ಅಂತ. ಇದು ನಿಜ, ಸುಮ್ಮನೆ ಬಂದಿಲ್ಲ ಅಂತ ಇಲ್ಲ. ಅದು ಅಂದ್ರೆ ಪರ್ಟಿಕ್ಯುಲರ್ ಆಗಿ ಹಿಂಗೆ ಆಗ್ಲೇಬೇಕು, ಇದು ಏನು ಅನ್ಕೊಂಡಿದ್ರೆ ಅದನ್ನ ಮಾಡೋಣ ಅನ್ನೋದಕ್ಕೆ ಶೂನೋ ಚಪ್ಪಲಿನೋ ಸಮಥಿಂಗ್ ಏನೋ ಬಂದಿಲ್ಲ ಅಂತ ಒಂದು 4 ಅವರ್ ಅಂತೂ ಶೂಟ್ ಬ್ರೇಕ್ ಮಾಡಿದ್ರು. ಅದು ತರಿಸಿ ಯಾಕೆ ತರಿಸಿಲ್ಲ, ಹಂಗೆ ಅದು ಬೇಕೇ ಬೇಕು ಅನ್ನೋ ಇದಕ್ಕೆ. ಅಂದರೆ ಆ ಥರ ಪರ್ಫೆಕ್ಷನ್. ನೀವು ಕಮರ್ಷಿಯಲ್ ಬಿದ್ದು ಆದಮೇಲೆ ಇನ್ನು ಯೂಟ್ಯೂಬ್ನ ಕಂಟಿನ್ಯೂ ಮಾಡ್ತೀರಾ ಅಥವಾ ಕಮರ್ಷಿಯಲ್ನೇ ಹೋಯ್ತಿದ್ರೆ ಹೇಗೆ ಅಂತ ಗೊತ್ತಿಲ್ಲ ಸರ್. ಅಂದರೆ ನಮ್ಗೇನಂದರೆ ನಾವು ಬಂದಿರೋದೇ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ. ಸೊ ನಮ್ಗೆ ಎಲ್ಲಿ ಅವಕಾಶ ಒಳ್ಳೆ ತೂಕವಾಗಿರುವಂಥ ನಗ್ಸೋಕ್ಕೆ ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ಮಾಡ್ತಾ ಇರ್ತೀವಿ ನಾವು. ಸೊ ಯೂಟ್ಯೂಬಲ್ಲಿ ಚೆನ್ನಾಗಿ ಸಿಕ್ಕಿದಾಗ ಅಲ್ಲೂ ಮಾಡ್ತೀವಿ, ಇಲ್ಲೂ ಅಂದರೆ ನಮ್ಗೇನು ಮನೋರಂಜನೆ ಜನಕ್ಕೆ ಕೊಡಬೇಕು, ಜನದ ಜೊತೆ ಕನೆಕ್ಟ್ ಆಗಿರಬೇಕು. ಗೊತ್ತಿಲ್ಲ, ಅದು ಮುಂದೆ ಯೋಚನೆ ಮಾಡಿ. ಈ ಸಂಕ್ರಾಂತಿ ಇದೆ ರಿಲೀಸ್ ಮಾಡ್ತಿದ್ರೆ ಹೇಗೆ? ಜನವರಿ 30ಕ್ಕೆ ರಿಲೀಸ್ ಸರ್. ಅಮೃತಾಂಜನ್ ಸಿನಿಮಾ ಜನವರಿ 30ಕ್ಕೆ ರಿಲೀಸ್. ನೆಕ್ಸ್ಟ್ ವೀಕ್ ಅನ್ನಂಗೆ ನಾವು ಟ್ರೈಲರ್ ರಿಲೀಸ್ ಮಾಡ್ತೀವಿ. ಅದೇ ಟ್ರೈಲರ್ ಒಂದು ರಿಲೀಸ್ ಆಗಲಿ ಅಂತ ವೇಟ್ ಮಾಡ್ತೀವಿ. ಟ್ರೈಲರ್ ರಿಲೀಸ್ ಆದರೆ ಇಷ್ಟು ದಿನ ನಾವು ಮಾತಾಡ್ತಾ ಇದ್ವಿ, ಟ್ರೈಲರ್ ರಿಲೀಸ್ ಆದಮೇಲೆ ಜನನೇ ಮಾತಾಡ್ತಾರೆ.
ಸೊ ಬ್ರ್ಯಾಟ್ ಸಿನಿಮಾ ಅಂದಾಗ ಸರ್ ನಿಮಗೆ ಸ್ಟಾರ್ಟಿಂಗು ಈಗ ಇಷ್ಟು ಸಿನಿಮಾಗಳು ಮಾಡಿದ್ರು, ಬಟ್ ಈ ಬ್ರ್ಯಾಟ್ ಒಂದು ಕಾನ್ಸೆಪ್ಟೇ ಚೇಂಜ್ ಇತ್ತು ಆ್ಯಕ್ಚುಲಿ, ಬೆಟ್ಟಿಂಗು, IPL. ಸೊ ಇದು IPL ಬೆಟ್ಟಿಂಗ್ ಅನ್ನೋದು ಎಷ್ಟು ಸರಿ ಎಷ್ಟು ತಪ್ಪು ಅಂತ? ಇದು ತಪ್ಪು ಸರ್, ಅಂದರೆ ಅವ್ರವ್ರಿಗೆ ಬಿಟ್ಟಿದ್ದು ಅದು ತಪ್ಪು. ಯಾಕೆಂದರೆ ಯಾರು ಉದ್ಧಾರವಂತೂ ಆಗಿಲ್ಲ. ನನಗೆ ಅದ್ರ ಬಗ್ಗೆ ಸೈಡ್ಗಿಟ್ರು ನನಗೆ ಶಶಾಂಕ್ ಸರ್ ಜೊತೆ ಕೆಲಸ ಮಾಡ್ಬೇಕಂತ ತುಂಬ ಆಸೆ ಇತ್ತು. ಯಾಕೆಂದರೆ ಅವರು ನಾವು ಚಿಕ್ಕದ್ರಿಂದ ನೋಡ್ಕೊಂಡು ಬೆಳೆದಿದ್ದೀವಿ. ಎಷ್ಟು ಸಾವಿರ ಆಗಿರ್ಬೋದು, ಎಷ್ಟೊಂದು ಜನಕ್ಕೆ ಹೊಸಬ್ರಿಗೇ ಅವರು ಅವಕಾಶ ಕೊಟ್ಟಿರೋ ಜಾಸ್ತಿ. ಸೊ ಅಂಥ ಟೈಮಲ್ಲಿ ಅವರು ನಮಗೆ ಗುರುತಿಸಿ ಅವಕಾಶ ಕೊಟ್ಟಿರೋದು ನಮಗೆ ಎಲ್ಲೋ ಒಂದು ಕಡೆ ಖುಷಿ. ಒಳ್ಳೆ ಸಿನಿಮಾದಲ್ಲಿ ಡಾರ್ಲಿಂಗ್ ಕೃಷ್ಣ ಸರ್ ಜೊತೆ 2ನೇ ಸಿನಿಮಾ ನಂದು. ಸೊ ಲವ್ ಬರ್ಡ್ಸ್ ಮಾಡಿದಾಗ ಅದಕ್ಕೂ ಇದಕ್ಕೂ ನಿಮಗೆ ಅವ್ರ ಜೊತೆ ಆ್ಯಕ್ಟ್ ಮಾಡಿದ ಯಾವ ಸಿನಿಮಾ ತುಂಬ ಕ್ಲೋಸ್ ಆಗಿದೆ ಅಂತ? ಅಂದರೆ ಲವ್ ಬರ್ಡ್ಸಲ್ಲಿ ತುಂಬ ಕಡಿಮೆ ಸ್ಕ್ರೀನ್ ಸ್ಪೇಸ್ ಇತ್ತು ನನಗೆ, ಬಟ್ ಇದರಲ್ಲಿ ಜಾಸ್ತಿ, ಇದರಲ್ಲಿ ಸ್ವಲ್ಪ ಜಾಸ್ತಿ ಇತ್ತು. ಆಮೇಲೆ ಎಮೋಷನಲ್ಲಿ ಸ್ವಲ್ಪ ಸೀನ್ ಇತ್ತು, ಹಂಗಾಗಿ ಸ್ವಲ್ಪ ಒಡನಾಟ ಜಾಸ್ತಿ ಇತ್ತು. ನನಗೆ ಅದರಲ್ಲಿ ಬ್ರ್ಯಾಟ್ ಸಿನಿಮಾದಲ್ಲಿ ಮೊದಲೇ ಅವನ ಜೊತೆ ಸೇರಬೇಡ ಅಂತ ಹೇಳಿದೆ, ಅವ್ನು ಮೊದಲೇ ಸರಿ ಇಲ್ಲ ಅಂಥದ್ರಲ್ಲಿ ನೀನು ಅವನ ಜೊತೆ ಓಡಾಡಿ ಕೆಟ್ಟಲ್ಲ ಅಂತ ಡಾರ್ಲಿಂಗ್ ಕೃಷ್ಣಗೆ ನಿಮ್ಮ ತಂದೆ ಬೈತಾರಲ್ಲ ಆ ಸಿನಿಮಾದಲ್ಲಿ. ಸೊ ಅದು ಆ್ಯಕ್ಚುಲಿ ಆ ಸೀನ್ ಮಾಡುವಾಗ ನಿಮ್ಗೆ ಹೇಗೆ ಅನಿಸ್ತು ಅಂತ? ಆ ಸೀನ್ ನಿಜ ಜೀವನದಲ್ಲೂ ಅಂಥವ್ರು ಇರ್ತಾರೆ ಒಬ್ಬೊಬ್ರು, ಯಾಕಂದ್ರೆ ಮನೇಲಿ ಬೈತಿರ್ತಾರೆ ಅವನ ಜೊತೆ ಓಡಾಡಕ್ಕೆ ಹೋಗಬೇಡ, ಒಂದು ಸ್ವಲ್ಪ ಎಲ್ಲ ದುಡಿಮೆ ಮಾಡ್ಕೊಂಡು ಆರಾಮಿರು, ಯಾಕೆ ಅವ್ರ ಜೊತೆ ಸಹವಾಸ ಮಾಡಿ ಇಂಥವೆಲ್ಲ ಕೆಟ್ಟ ಕೆಲಸ ಮಾಡ್ತೀಯ ಅಂತ. ಸೊ ಆ ಸಿನಿಮಾ ನನಗೆ ನಿಜವಾಗ್ಲೂ ರಿಯಲ್ ಲೈಫಲ್ಲಿ ಆದಾಗೇ ಇದೆ ಆ್ಯಕ್ಚುಲಿ ಮೂವಿ ಅದು. ಆ್ಯಕ್ಚುಲಿ ಅದೇ ಶಶಾಂಕ್ ಸರ್ದು ರೈಟಿಂಗ್ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಅಂದರೆ ಎಲ್ಲ ಸಿನಿಮಾದಲ್ಲಿ ಏನಾರು ಇಟ್ಟೇ ಇರ್ತದೆ, ಮೋಸ ಅಂತೂ ಇಲ್ಲ ಅವ್ರ ಸಿನಿಮಾಗಳಲ್ಲಿ, ನಿಜ ಮೋಸ. ಅದರಲ್ಲೂ ಬ್ರ್ಯಾಟ್. ಸೊ ಅಮೃತಾಂಜನ್ ಡೈರೆಕ್ಟರ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಸರ್. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮಗೂ ಕೂಡ. ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ ಸರ್? ಸೂಪರ್ ಆಗಿದ್ದೀರಿ. ಏನು ಸಂಕ್ರಾಂತಿ ವಿಶೇಷ? ನಮ್ಮ ಸಿನಿಮಾನೇ ವಿಶೇಷ. ನಿಮ್ಮ ಸಿನಿಮಾನೇ ವಿಶೇಷ. ಈಗಾಗಲೇ ಅಮೃತಾಂಜನ್ ತೆರೆ ಕಾಣಲಿಕ್ಕೆ ರೆಡಿ ಆಗಿದೆ. ಸೊ ಈ ಸಿನಿಮಾ ಕಾನ್ಸೆಪ್ಟ್ ನಿಮಗೆ ಮೊದಲಿಗೆ ಬಂದಿರೋದು ಹೇಗೆ ತಲೆಯಲ್ಲಿ ಈ ಸಿನಿಮಾ ಮಾಡಬೇಕು ಅಂತ? ಸರ್ ಆ್ಯಕ್ಚುಲಿ ಈ ಕಾನ್ಸೆಪ್ಟ್ ಬಂದು ನಾನು ಯಾವಾಗ ಇಂಡಸ್ಟ್ರಿ ಎಂಟರ್ ಆದೆ ಅದು ಫಸ್ಟ್ ಟೈಮ್ ಹೊಳ್ದಿದ್ದ ಕತೆ ಇದು. ಸೊ ಅದನ್ನು ಲೈಕ್ ನಾನು ಬಿಫೋರ್ ಒಂದು ಸಿನಿಮಾ ಮಾಡಿದ್ದೆ, ವರ್ಕೌಟ್ ಆಗಿಲ್ಲ, ಅಂದರೆ ಸೋತೋಯ್ತು ಸಿನಿಮಾ. ಅದಾದಮೇಲೆ ಲೈಕ್ ಚಾನ್ಸ್ಗಳು ಇಲ್ದಿರೋ ಟೈಮಲ್ಲಿ ಇವಾಗ ಇದೊಂದು ಟ್ರೈ ಮಾಡೋಣ ಅಂತೇಳಿ ನಾನು ಶಾರ್ಟ್ ಫಿಲಮ್ ಮಾಡಿದೆ. ಅದು ಹೆವಿ ವರ್ಕೌಟ್ ಆಯಿತು. ಸೊ ಅಂದರೆ ಶಾರ್ಟ್ ಫಿಲಮ್ಗೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಅಂದರೆ ಶಾರ್ಟ್ ಫಿಲಮ್ ಫಾರ್ಮೆಟಲ್ಲಿ ಸಿನಿಮಾ ಮಾಡಿಲ್ಲ, ಬಟ್ ತುಂಬ ಎಂಟರ್ಟೈನ್ಮೆಂಟ್. ಸೊ ಗೌರವ್ ಸರ್ ಅಂತೂ ಸಿಕ್ಕಾಪಟ್ಟೆ ಶಾರ್ಟ್ ಫಿಲ್ಮ್ಗಳಲ್ಲಿ ಅಭಿನಯಿಸಿದ್ದಾರೆ. ಸೊ ಅವ್ರನ್ನ ನಿಮ್ಮ ಒಂದು ಸಿನಿಮಾದಲ್ಲಿ ಇದು ಮಾಡಬೇಕಾದ್ರೆ, ಆ್ಯಕ್ಟ್ ಮಾಡಲಿಕ್ಕೆ ಹಾಕೊಳ್ಬೇಕಾದ್ರೆ ಎಷ್ಟು ಇದಾಯಿತು? ಅವರೇ ಮಾಡ್ಸಿರೋ ಸ್ಟಾರ್ಟಿಂಗಿಂದ ನೀವು ಅವ್ರು ಹೇಗಿರುತ್ತೆ ಅಂತ ಅಂದರೆ ನಿಮ್ಮ ಮೈಂಡಲ್ಲಿ ಗೌರವ್ ಶೆಟ್ಟಿ ಅಂದರೆ? ಸರ್ ನಂದು ಆ್ಯಕ್ಚುಲಿ ನಂದು ಒಂದು 5 years ಬಾಂಡಿಂಗ್. 5 years ಬಾಂಡಿಂಗ್. ನಾನು ಇದುವರೆಗೆ ಏನು ಶಾರ್ಟ್ ಫಿಲಮ್ ಮಾಡಿದ್ದೀನಿ ಅವ್ನು ಹಾಕೊಂಡೇ ಮಾಡಿರೋದು. ಸರ್ ಈಗ ಸ್ಯಾಂಡಲ್ವುಡ್ಡಲ್ಲಿ ಒಂದು ಶೆಟ್ಟಿ ಗ್ಯಾಂಗ್ ಅಂದ್ರೆ ಒಂದು ಟ್ರುಪ್ಪು. ಸೊ ಅದೇ ರೀತಿ ಈ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ದೊಂದು ಟ್ರುಪ್ JRM ಗ್ಯಾಂಗ್. ಅಷ್ಟು ಪವರ್ಫುಲ್ ಆಗಿಲ್ಲ, ಬಟ್ ನಾಳೆ ಪವರ್ಫುಲ್ ಆಗ್ತೀವಿ ಸರ್. ಸಿನಿಮಾ ರಿಲೀಸ್ ಆದ್ಮೇಲೆ ಪವರ್ಫುಲ್ ಈ ಆಗ್ತೀವಿ. ಕಮರ್ಷಿಯಲ್ ಎಂಟ್ರಿ ಕೊಟ್ಟಿದ್ರೆ ಸರ್ ನಿಮ್ಮ ಸಿನಿಮಾಗೆ ಶುಭವಾಗಲಿ. ಸೊ ಈ ಸಿನಿಮಾ ನೆಕ್ಸ್ಟ್ ಸಿನಿಮಾ ಅಮೃತಾಂಜನ್ಕಿಂತ ವಿಭಿನ್ನವಾಗಿ ಮತ್ತೊಂದು ಸಿನಿಮಾ ಮಾಡೋದಾದ್ರೆ ಏನು ಹೇಗೆ ಮಾಡ್ತೀರಾ ನೆಕ್ಸ್ಟ್ ಸಿನಿಮಾ? ಸರ್ ಅದೇ ಇವಾಗ ಲೈಕ್ ಏನಂದರೆ ಇವಾಗ ಕಾಮಿಡಿ ಜಾನರ್ ನಮ್ಮನ್ನ ಇಷ್ಟಪಟ್ಟಿದ್ದಾರೆ, ಲೈಕ್ ನಮ್ಮ ಹ್ಯೂಮರ್ ತುಂಬ ನೆಕ್ಸ್ಟ್ ಲೆವೆಲಲ್ಲಿ ಇಷ್ಟಪಟ್ಟಿದ್ದಾರೆ. ಸೊ ಅದು ಹ್ಯೂಮರ್ ಆಗೇ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದೀವಿ, ಲೈಕ್ ನಮ್ಮ ಕೆಪಾಸಿಟಿ ತೋರಿಸೋದಕ್ಕೆ. ಇದಾದಮೇಲೆ ಬೇರೆ ಥರದ್ದು ಲೈಕ್ ವಿಷನ್ಸ್ ಇದೆ, ಬೇರೆ ಬೇರೆ ಥರದ ಆ್ಯಕ್ಷನ್ ಮಾಡಬೇಕು ಅಂತ ಆಸೆ ಇದೆ. ನಾನು ಕಾಮಿಡಿ ಡೈರೆಕ್ಟರ್ ಅಲ್ಲ, ಬಟ್ ಏನಂದರೆ ಸರ್ ನಾರ್ಮಲ್ ಆಗಿ ಕಾಮಿಡಿ ಕಂಟೆಂಟ್ಸು ಫ್ಯಾಮಿಲಿ ತುಂಬ ಚೆನ್ನಾಗಿ ನೋಡ್ತಾರೆ. ಅದು ಒಂದೇ ಕಾರಣದಿಂದ ನಾನು ಲೈಕ್ ಹ್ಯೂಮರ್ ಮಾಡ್ತಾ ಇರೋದು. ನೆಕ್ಸ್ಟ್ ಬೇರೆ ಥರ ಮಾಡ್ತೀನಿ. ಜನವರಿ 30ಕ್ಕೆ ಯಾಕೆ ರಿಲೀಸ್ ಅಂತ? ಸರ್ ಯಾಕೆಂದರೆ ಸ್ವಲ್ಪ ದೂರನೇ ಬಂದಿದ್ದೀವಿ, ಯಾವಾಗೂ ರಿಲೀಸ್ ಆಗಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಮುಂದೆ ಹಾಕೊಂಡು ಆಗಲೇ ಹೇಳಿದ್ರು ಶೂಸ್ ಸಲುವಾಗಿ ಲೇಟ್ ಆಯಿತು ಅಂತ. ಶೂಸ್ ಸಲುವಾಗಿ ಶೂಸ್ ಬರೋದಿನ ಲೇಟ್ ಆಯಿತು ಅಂತ. ಅದೇ ಒಂದ್ಸತಿ ಶೂನ ಚಪ್ಪಲಿನೇನೋ ಬಂದಿಲ್ಲ ಅಂತ ಅರ್ಧ ದಿನ ನಿಲ್ಸಿದ್ದಲ್ಲ, ಅದ್ರ ಸಲುವಾಗಿ ಲೇಟ್ ಆಯಿತು. ಸೊ ಇಷ್ಟು ದಿನ ಶಾರ್ಟ್ ಫಿಲ್ಮ್ ಮಾಡ್ಕೊತಾ ಬಂದ್ರಿ ಸರ್, ಇವಾಗ ದೊಡ್ಡ ಕಮರ್ಷಿಯಲ್ ಮೂವಿ ಮಾಡ್ತಾ ಇದ್ದೀರಿ. ಸೊ ಎಷ್ಟು ಟೆನ್ಷನ್ ಆಯ್ತು ಈ ಮೂವಿ ಮಾಡಬೇಕಾದ್ರೆ ಫಸ್ಟಿಗೆ ಅಂತ? ಸರ್ ಮೊದಲನೇದಾಗಿ ಒಂದು ಖುಷಿ ಏನಂದರೆ ಎಲ್ಲ ನಮ್ಮ ಟೀಮೇ ನಾವು ಆಲ್ಮೋಸ್ಟ್ ಒಂದು 3 months ರಿಹರ್ಸಲ್ ಮಾಡಿದ್ದೀವಿ. ಅಂದರೆ ಸುಮ್ಮನೆ ಬಂದು ಯಾರೋ ಹೀರೋ ಆಗಬೇಕು ಅಂತ ಬಂದಿಲ್ಲ. 3 months ರಿಹರ್ಸಲ್ ಮಾಡಿ ಫುಲ್ ಪ್ರಿಪ್ರೇಷನ್ ಮಾಡಿ 1 ವರ್ಷ ಕತೆ ಬರೆದು ಸಿನಿಮಾ ಮಾಡಿರೋದು. ಬಟ್ ಅವಾಗೇನು ಭಯ ಆಗಿಲ್ಲ, ಇವಾಗ 30 ನೆನೆಸ್ಕೊಂಡಾಗ ಭಯ ಆಗುತ್ತೆ. ಸೊ ಅದನ್ನು ರಿಲೀಸ್ ಟೈಮಲ್ಲಿ ಅದು ಎಲ್ಲರಿಗೂ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇದು. ಈ ಕಾನ್ಸೆಪ್ಟ್ ಹೇಗೆ ಬಂತು ಅಂತ ನಿಮಗೆ? ಅದು ನಾರ್ಮಲ್ ಆಗಿ ಸರ್ ಇವಾಗ ರಿಲೀಸ್ಗೆ ಬೇರೆ ಏನೇನೋ ವಿಜುವಲ್ಸು ಪ್ಲ್ಯಾನ್ ಮಾಡ್ತಾರಲ್ಲ, ಸೊ ನಾನೇನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತ ಸೊ ಮಾತ್ರ ಇದ್ರ ಬಗ್ಗೆ ಹೇಳೋದಾದರೆ ಸರ್, ಮೊದಲಿಗೆ ಈ ಥೀಮು ಎಷ್ಟು ಇದು ಮಾಡಿದ್ರಿ ಅಂತ, ಬರೆದು ತೆಗ್ದು ಅಂತ? ಇಲ್ಲ ಸರ್, ಒಂದೇ ದಿನ ಎಲ್ಲ ನಮ್ಮ ಹುಡುಗರೇ ಅಲ್ಲ, ಅವ್ರು ಇವಾಗ ಮೊದಲಿನ ಥರ ಇಲ್ಲ ಸರ್, ಎಲ್ಲ ತುಂಬ ಅಡ್ವಾನ್ಸ್ ಆಗಿದ್ದಾರೆ. ಒಂದೊಂದೇ ಟೇಕ್ ಇವಾಗೆಲ್ಲ. ಸೊ ಅಮೃತಾಂಜನ್ ಸಿನಿಮಾದ ಬಗ್ಗೆ ಹೇಳೋದಾದರೆ ಸರ್ ಕಂಪ್ಲೀಟ್ ಎಂಟರ್ಟೈನರು. ಒಂದು 90% ನೀವು ನಗ್ತಾನೆ ಇರ್ತೀರ. ಸಿನಿಮಾದಲ್ಲಿ ಮಿನಿಮಮ್ 40ರಿಂದ 45 ಸಲ ನಗ್ತೀರಾ, ಮನ್ಸಾರೆ ನಗ್ತೀರಾ. ನಿಮ್ಮ ಲೈಫಲ್ಲಿ ಏನೋ ಸ್ಟ್ರೆಸ್ ಇದ್ದರೆ, ಬೇಜಾರಿದ್ದರೆ
ಮತ್ತು ನಾಳೆ ಏನಾಗುತ್ತೆ ಬೇಜಾರು ಆ ಥರದ್ದು ಏನಾದರೂ ನೋವಿದ್ರೆ ದಯವಿಟ್ಟು ಸಿನಿಮಾಗೆ ಬನ್ನಿ, ಖಂಡಿತ ನಿಮ್ಮನ್ನ ಎಂಟರ್ಟೈನ್ ಮಾಡಿ. ಸುಧಾಕರ್ ಅವರು ಇದ್ದಾರೆ ಇದರಲ್ಲಿ. ಹೌದು ಸರ್, ಸುಧಾಕರ್ ಇದ್ದಾನೆ, ಗೌರವ್ ಇದ್ದಾನೆ, ಕಾರ್ತಿಕ್, ಪಾಯಲ್ಲು, ಪಲ್ಲವಿ, ಶ್ರೀಭವ್ಯ ಎಲ್ಲರೂ ಇದ್ದಾರೆ. ಸೊ ಬಟ್ ಅದರಲ್ಲಿ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದೀರಾ ಸರ್. ನಾನು ಬಟ್ ಇದರಲ್ಲಿ ಯಾಕೋ ಕೂದಲೆಲ್ಲ ಸಿಕ್ಕಾಪಟ್ಟೆ ಹರಡ್ಕೊಂಡು ಅದು ಇದು ಬೇರೆ ಫಿಲಮ್. ಉಲ್ಟಾ ಹೇಳ್ತೀರೇನೋ ಅನ್ಕೊಂಡು ಅದನ್ನ ಹೋಗ್ಬಿಡ್ತಾರಲ್ಲ ನೀವು. ಇಲ್ಲ ಚೆನ್ನಾಗಿ ಕಾಣ್ತಿದ್ದೀರಾ ಸರ್. ಒಂದು ಟೈಪ್ ಸುಧಾಕರ್ದು ನಿಮ್ದು ಮುಖ ಸ್ವಲ್ಪ ಸಿಮಿಲಾರಿಟಿ. ಯಾಕಂದ್ರೆ ಅವನಿಗೆ ಮೇಕಪ್ ಮಾಡಿಸಿದ್ವಿ ಸರ್ ಈ ಸಲ. ಇಲ್ಲ ಇನ್ನೂ ಸೂಪರ್ ಆಗಿ ಇದ್ದಾರೆ, ಹಾಗೇನಿಲ್ಲ. ಬಟ್ ಇಲ್ಲಿ KGF ಎಷ್ಟು ಕಣ ಕಾಣ್ತಿದ್ದಾರೆ ಅಷ್ಟೇ. ಸರ್ ಬೇಡ ಸರ್, ಇದೇ ಚೆನ್ನಾಗಿ ಸರಿಯಾಗಿದೆ ಅಂದ್ರೆ ಓಕೆ ಸರ್. ಇಲ್ಲ ತಮಾಷೆಗೆ ಹೇಳ್ತಾರೆ ಅದು. ಟೊಮೊಟೊ ಇದ್ದಂಗೆ ಇದ್ದಾರೆ. ಅವ್ರದ್ದು ನಕ್ರೆ ನೋಡಿ ಅಲ್ಲಿ ಎಷ್ಟು ಕೆಂಪಾದ್ರು ಅದು ಏನ್ ಗೊತ್ತಾ ಸರ್, ಅದು ಹುಟ್ತಾರನೆ ದೇವರು ಟಚ್ ಅಪ್ ಮಾಡಿ ಅದಕ್ಕೆ ಟಚ್ ಅಪ್ ಮಾಡಿಸ್ಕೊಳ್ಳಿಲ್ಲ ಅವ್ರಿಗೆ. ಅದಕ್ಕೆ ಹುಟ್ತಾನೆ ಟಚ್ ಅಪ್ ಮಾಡಿ. ಅಮೃತಾಂಜನ್ ಸಿನಿಮಾದಲ್ಲಿ ಸರ್ ಮೇಕಪ್ ಹಾಕ್ಸ್ಲಿಲ್ಲ ಸರ್. ಅದಾದ್ಮೇಲಿಂದ ಆ ಸಿನಿಮಾ ಔಟ್ಪುಟ್ ನೋಡಿದಾಗ್ಲಿಂದ ಯಾವ ಸಿನಿಮಾಗೆ ಹೋದ್ರು ನಾನು ಮೇಕಪ್ ಬೇಡ 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 ಅಂತ ಯಾವ ಸಿನಿಮಾದಲ್ಲೂ ಮೇಕಪ್ ಆಗ್ತಾ ಇಲ್ಲ ನಾನು. ಸೊ ರಿಯಲ್ ಆಗಿ ಕುಡ್ಸಿ ಮಾಡಿಸಿದೀವಿ ಸರ್ ಎಲ್ಲರಿಗೂ ಅಷ್ಟೇ, ಅವನಿಗೂ ಇವನ್ಗೆ. ಹೀರೋಯಿನ್ಸ್ ಯಾರ್ಯಾರಿದ್ದಾರೆ ಸರ್ ಈ ಸಿನಿಮಾದಲ್ಲಿ? ಒಬ್ರ ಶ್ರೀಭವ್ಯ, ಪಲ್ಲವಿ ಮತ್ತೆ ಪಾಯಲ್ ಚೆಂಗಪ್ಪ. ಸೊ ನಿರ್ಮಾಪಕರು ಸರ್ ಲೋಕೇಶ್ ನಾಗಪ್ಪ ಅಂತ ಮತ್ತೆ ವಿಜಯ್ ಕುಮಾರ್ ಅಂತ. ಸಂಗೀತ ಲೈಕ್ ಏನು ರಾಘವೇಂದ್ರ ಅಂತ. ಅದೇ ಇವಾಗ ಒಂದು ಸಾಂಗ್ ಇಟ್ಟಾಗಿತ್ತಲ್ಲ ಸರ್, ಮುಂಗಾರು ಮಳೆ, ಮತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಂದು ರೋಹಿತ್ ಸೋವರ್ ಅಂತ. ಸೊ ನಿಮ್ಮ ಸಾಂಗ್ ಹಾಡ್ತಾ ಇದ್ರಿ, ಸಾಂಗ್ ಹಾಡಿ ಒಂದು ಒಳ್ಳೆ ಸಿಂಗರ್ ಸರ್. ನಾನೇ ನೀನಂತೆ ನೀನಂತೆ ಹೆಂಗೋ ಸಿನಿಮಾ ಬರ್ಬೇಕು ಸರ್ ಜನ ನೋಡಕ್ಕೆ. ಇಲ್ಲ ಇವನೇನ್ ಹಿಂಗ್ ಟಾರ್ಚರ್ ಕೊಡ್ತಾನೆ ಅಂತ ಅಲ್ಲ ಕೊಡೋ, ನಾಳೆ ಸಿಂಗರ್ ಮಾಡ್ಸೋಣ ಅಂತ ಆಡು. ಡೈಲಾಗ್ ಹೇಳಿ ಸರ್ ಯಾವ್ದಾದ್ರು. ಯಾವ್ದು ಅಮೃತಾಂಜನ್ ಹೇಳ. ಅಮೃತಾಂಜನ್ ಹೇಳಿ ಕೊಂಡ್ರಕೊಳ್ಳ. ಸೊ ನಾನೇ ಹೀರೋಯಿನ್ ಹೇಳ್ಬಿಡಿ. ಹೀರೋಯಿಂದ ಫಸ್ಟ್ ಡೈಲಾಗ್ ಇರೋದು ಹೇಳಿ. ನನಗೆ ಗೊತ್ತಿಲ್ಲ ಸರ್, ನೀವು ಸಿನಿಮಾ ಇದು ಸರ್ ಸತ್ರು ನಿಂಗೆ ಮನೇಲಿ ಕುಡಿಯಕ್ ಬಿಡಲ್ಲ. ನಾನು ಸತ್ರು ಈ ಮನೇಲಿ ನಿಂಗೆ ಕುಡಿಯಕ್ ಬಿಡಲ್ಲ. ನಾನು ಬದುಕಿರೋರ್ಗು ಈ ಮನೇಲಿ ನಿಂಗೆ ಮೇಕಪ್ ಹಾಕಕ್ ಬಿಡಲ್ಲ. ಹಾಕಬಿಡೋ ನೋಡ್ತೀನಿ ರೀ. ನೆಂಚ್ಕೊಳಕ್ ಒಂದು ಆಮ್ಲೆಟ್ ಮಾಡ್ಕೊಳ್ಳ. ಹೋಗು ಹಾಫ್ ಬಾಯ್ಲು, ಸ್ವಲ್ಪ ಖಾರ ಜಾಸ್ತಿ. ಹೋಗು. ಅದಿದೆಲ್ಲ ಯಾರೇ ಹಾಕಿದ್ರು ಹಿಂಗೆ ಹಾಕ್ಬೇಕು ಆ ಕಾನ್ಸೆಪ್ಟ್ ಇಟ್ಕೊಳ್ಳ ಸರ್. ಕಿರಿಕ್ ಪಾರ್ಟಿಯಲ್ಲಿ ಯಾರೇ ಎಗ್ ಹಾಕಿದ್ರು ಹೀಗೆ ಹಾಕ್ಬೇಕು ಅಂತ. ಸೊ ಆ ರೀತಿನಾ? ಇಲ್ಲ ಸರ್, ಆ ರೀತಿ ಅಲ್ವೇ. ನಮ್ದು JRM ಸ್ಟೈಲ್ ಸರ್. ಕೂತ್ರು JRM ಸ್ಟೈಲ್, ನಿಂತ್ರು JRM ಸ್ಟೈಲ್. ಹೇಳ್ತಿಲ್ವಾ ಏನೋ ಎಕ್ಸ್ಟ್ರಾರ್ಡಿನರಿ ಅನ್ನೋದಕ್ಕಿಂತ ಇಷ್ಟ ದಿನ ಯಾರು ಆತರ ಟ್ರೈ ಮಾಡಿಲ್ಲ. ಅಂದ್ರೆ ಬಲವಂತವಾಗಿ ನಗಿಸ್ಬೇಕು ಅಂತ ಮಾಡಿಲ್ಲ ಈ ಸಿನಿಮಾದಲ್ಲಿ. ಸಿಚುವೇಶನ್ ಹೆವಿ ನಗು ಬರುತ್ತೆ. ಎಷ್ಟಾಗಿ ಸರ್ ಹಾಡುಗಳು ಇದರಲ್ಲಿ? ಸರ್ 3 ಹಾಡುಗಳಿದೆ. 3 ಹಾಡುಗಳಿದೆ ಖಂಡಿತ. ಅಂದ್ರೆ ನೀವು ಸಿನಿಮಾದಲ್ಲಿ ಫಸ್ಟ್ ಟೈಮ್ ಹೋಗಿ ಕೂತ್ಕೊಂಡ್ರೆ ಕ್ಲೈಮ್ಯಾಕ್ಸ್ ತನಕ ನಿಮ್ದು ಹಲ್ಲು ಓಪನ್ ಆಗೇ ಇರುತ್ತೆ ಸರ್. ಅದೊಂದು ಗ್ಯಾರಂಟಿ ನಾನು ಕೊಡಬಲ್ಲೆ. 100% ಎಂಟರ್ಟೈನ್ಮೆಂಟ್ ಇದೆ. 100% ಎಂಟರ್ಟೈನ್ಮೆಂಟ್. ಎಲ್ಲೂ ಇದಿಲ್ಲ. ಇಲ್ಲ ಸರ್, ಇಲ್ಲ. ಫ್ಯಾಮಿಲಿ ಕೂತ್ಕೊಂಡು ಹೌದು ಸರ್, ನಾವು ಶಾರ್ಟ್ ಫಿಲ್ಮ್ಸ್ ಮಾಡೋದು ಫ್ಯಾಮಿಲಿಗೆ ಕುತ್ಕೊಂಡು ಮಲ್ಕೊಂಡು ಎಲ್ಲಾ ಏಜ್ ಗ್ರೂಪ್ ಅವರು ಇಡೀ ಫ್ಯಾಮಿಲಿ ಸಮೇತ ಥಿಯೇಟರ್ ಅಲ್ಲಿ ಕೂತ್ಕೊಂಡು ಹೋಗಿ ನೋಡ್ಬೋದು. ಮತ್ತೆ ಇನ್ನೊಂದು ಏನಂದ್ರೆ ಸರ್, ಆಕ್ಚುಲಿ ಇವ್ರು ಶಾರ್ಟ್ ಫಿಲ್ಮ್ ಮೇಕರ್ಸ್ ಅಂತ ಹೇಳ್ತಾರಲ್ಲ, ಅದಕ್ಕೊಂದು ಒಳ್ಳೆ ಆನ್ಸರು ಸರ್. ನಾವ್ ಇವಾಗ ಏನ್ ಕತೆ ಟ್ರೈ ಮಾಡಿದೀವಿ ತುಂಬಾ ಹೊಸದಾಗಿದೆ. ಆ ಕತೆನ ಯಾರು ಲೈಕ್ ಟ್ರೈ ಮಾಡಿಲ್ಲ ಅಂತ ನಂಗೆ ಫೀಲಿಂಗ್. ಅಲ್ಲ, ನಾನು ಸಿನಿಮಾಗಳನ್ನ ನೋಡ್ತೀನಲ್ಲ, ನಾವು ಹೊಸ ಥರದ ಕತೆ ಟ್ರೈ ಮಾಡಿದ್ದೀವಿ. ನಿಮ್ಗೆ ಅನ್ಸುತ್ತೆ ಓ ಶಾರ್ಟ್ ಫಿಲ್ಮ್ ಮೇಕರ್ಸು ಹಿಂಗೆ ಸಿನಿಮಾ ಮಾಡ್ತಾರ ಅಂತ? ಇಲ್ಲ ಸರ್, ನಿಜವಾಗ್ಲೂ ನಿಮ್ಮ ಒಂದೊಂದು ಶಾರ್ಟ್ ಫಿಲ್ಮ್ಗಳನ್ನು ನಾನು ನೋಡ್ತಿರ್ತೇನೆ, ಒಂದೊಂದೇ ಬಿಟ್ಟು ಇನ್ಸ್ಟಾದಲ್ಲಿ ಫೇಸ್ಬುಕ್ಕಲ್ಲಿ. ಸೊ ನಂಗೆ ಫುಲ್ ಸಿನಿಮಾ ನೋಡೋಕ್ಕಾಗಲ್ಲ, ಬಟ್ ಅರ್ಧ ಆದ್ರೂ ನೋಡಿರ್ತೇನೆ. ಬಟ್ ಅಷ್ಟೇ ಎಷ್ಟು ಇಂಟ್ರೆಸ್ಟ್ ತೊಗೊಂಡು ಹೋಗ್ಬಿಡುತ್ತಂದ್ರೆ. ನಿಮಗೆ ಮದುವೆ ಆಗಿದೆ ಸರ್? ಇಲ್ಲ ಸರ್, ಮದುವೆ ಆಗಿಲ್ಲ. ಗರ್ಲ್ ಫ್ರೆಂಡ್ ಹೇಳ್ತಾಳೆ ಅಮೃತಾಂಜನ್ ಸಿನಿಮಾ ಹೋಗೋಣಪ್ಪ ಅಂತ, ಖಂಡಿತ ಹೇಳ್ತಾಳೆ ನೋಡಿ. ಗರ್ಲ್ ಫ್ರೆಂಡ್ ಮೆಸೇಜ್ ಮಾಡಿದ್ರು ಮಾಡ್ಬೋದು. ಬೆಸ್ಟ್ ಫ್ರೆಂಡ್ ಹೇಳ್ತಾಳೆ ಬಿಡಿ ಸರ್ ಹೋಗ್ಲಿ. ಗರ್ಲ್ ಫ್ರೆಂಡ್ ಇಲ್ಲ ಸರ್, ಇದೇ ನಮ್ಮ ಆಫೀಸೇ ನಮ್ಮ ಗರ್ಲ್ ಫ್ರೆಂಡ್ ಈಗ ಸದ್ಯ. ಆದ್ರೆ ಇವರೇ ಹೇಳ್ತಾರೆ ನಿಮ್ಗೆ ಸಿನಿಮಾ ನೋಡೋಣ ಬನ್ನಿ ಅಂತ. ಸೊ ಎಷ್ಟು ವಿಭಿನ್ನ ಸರ್ ಬೇರೆ ಕಾಮಿಡಿ ಸಿನಿಮಾಗಳನ್ನೆಲ್ಲ ಕಂಪೇರ್ ಮಾಡಿದ್ರೆ ನಿಮ್ಮ ಸಿನಿಮಾ ಎಷ್ಟು ವಿಭಿನ್ನ ಅಂತ? ಸರ್ ಆ್ಯಕ್ಚುಲಿ ಒಂದೇನಂದರೆ ಇದು ರಿಯಾಲಿಟಿ ಹ್ಯೂಮರ್ ಸರ್. ಇವಾಗ ನಾವು ಜನರನ್ನ ನಗಿಸ್ಬೇಕು ಅಂತ ನಾವು ಲೈಕ್ ಸಿಚುವೇಶನ್ಸ್ ಕಾಮಿಡಿ ಸರ್ ಅಷ್ಟೇ. ಮತ್ತು ಎಲ್ಲರೂ ದಿನನಿತ್ಯ ನಾವು ಮಾತಾಡೋ ಶೈಲಿ ಆಗಿ ಸರ್. ನಾನು ಎಂಟರ್ ಆಗಿದ್ದೆ ಲೈಕ್ ರಿಯಾಲಿಟಿ ಕಾಮಿಡಿಗಳನ್ನ ತೊಗೊಂಡೇ ಎಂಟರ್ ಆಗಿದ್ದು. ಸೊ ಇದರಲ್ಲೂ ಅಷ್ಟೇ, ನಾವು ರಿಯಲ್ ಲೈಫಲ್ಲಿ ಇದನ್ನು ಅಡಾಪ್ಟ್ ಮಾಡ್ಕೊಂಡ್ರೆ ಹೆಂಗಿರುತ್ತೆ ಅಂತ. ಲೈಕ್ ಒಂದು ಗಂಡ, ಒಂದು ಹೆಂಡತಿ, ಒಂದು ಲವ್ವರು, ಒಂದು ಫ್ರೆಂಡು. ಸೊ ಅವರೆಲ್ಲ ಹೇಗೆ ರಿಯಾಕ್ಟ್ ಮಾಡ್ತಾರೆ, ನಿಜ ಜೀವನದಲ್ಲಿ ಏನು ನಡೆಯುತ್ತೆ, ಅದೇ ಇನ್ಸಿಡೆಂಟ್ಸ್ನ ತಗೊಂಡು ಪೋರ್ಟ್ರೇ ಮಾಡಿದ್ದೀವಿ, ಎಕ್ಸಿಕ್ಯೂಷನ್ಸ್ ಮಾಡಿದ್ದೀವಿ. ಸರ್ ನಿಮ್ಮದು ಈ ಸಿನಿಮಾದಲ್ಲಿ ಪಾತ್ರ ಏನಿಲ್ಲ ಸರ್ ಅಂತದೇನು ಹೇಳ್ಬೇಕು, ನೀವು ಸ್ವಲ್ಪ ಮಾತಾಡಬೇಕು. ನನಗೆ ಶಾರ್ಟ್ ಕೊಟ್ಬಿಟ್ರೆ ನಾನು ಅಲ್ಲ, ಅವ್ನ ಪಾತ್ರ ಹೆಂಗಿದೆ ಅಂದರೆ ಸರ್, ನೀವು ಸಿನಿಮಾ ನೋಡಿ ಬರ್ತಾ ಇರ್ಬೇಕಾದ್ರೆ ಕಾರ್ತಿಕ್ನ ಹುಡುಕ್ತಿದ್ರೆ ಎಲ್ಲಿದಪ್ಪ, ಎಲ್ಲಿದ್ದಾನೆ ಆ ಮಟ್ಟದ ಕ್ಯಾರೆಕ್ಟರೈಸೇಷನ್. ಫಿಲಮಲ್ಲಿ ಏನು ಅಂದ್ರೆ ಸರ್, ಎಲ್ಲ ಕುಡ್ದಿರ್ತೀರಿ ಸರ್. ಹೀರೋ ಕುಡ್ದಿರ್ತಾನೆ, ಹೀರೋ ಫ್ರೆಂಡ್ ಸುಧಾಕರ್ ಅವರು ಇದ್ದಾರೆ ಅಂದ್ರೆ ಫಿಕ್ಸ್ ಅದು ಓಟಿ ಇದ್ದೇ ಇರುತ್ತೆ ಅದರಲ್ಲಿ. ಡೈರೆಕ್ಟರ್ ಕುಡ್ದೆ ಸ್ಕ್ರಿಪ್ಟ್ ಬರ್ದಿರ್ತಾರೆ.
ಕಾನ್ಸೆಪ್ಟ್ ಎಣ್ಣೆ ಬಟ್ ಯಾರು ಸಾಟಿ ಲೀಲಾಮಯ. ಸರ್ ಮತ್ತೇನ್ ಗೊತ್ತಾ, ಬಟ್ ಯಾರು ಕುಡುಕ್ರಲ್ಲ ಸರ್, ಒರಿಜಿನಲ್ ಆಗಿ ಯಾರು ಕುಡಿಯಲ್ಲ. ಸೊ ಹೀರೋಯಿನ್ಗಳ್ದು ಯಾವ ರೀತಿ ಇದು ಮಾಡಿದ್ದಾರೆ ಸರ್ ಅದೇ ಇವಾಗ ಲೈಕ್ ಪಾಯಲ್ ಚೆಂಗಪ್ಪ ಮಾಡಿದ್ದಾಳೆ, ಶ್ರೀಭವ್ಯ ಮಾಡಿದ್ದಾರೆ, ಶ್ರೀಭವ್ಯ ಇವನ್ ಪೇರ್ ಮಾಡಿದ್ದಾಳೆ, ಪಾಯಲ್ ಚೆಂಗಪ್ಪ ಸುಧಾಕರ್ ಪೇರ್ ಮಾಡಿದ್ದಾಳೆ. ನನಗೆ ಯಾರು ಇಲ್ಲ, ಅವ್ನಿಗೆ ಯಾರು ಇಲ್ಲ, ಅವನು ಒಂದ್ ಸಿಂಗಲ್ ಬೇವರ್ಸಿ ಅಂತ ಆ ತರ ತಗೊಂಡೋಗಿದ್ದೀವಿ. ಬಟ್ ಏನಂದ್ರೆ ಸರ್ ಎಲ್ಲರೂ ಎಂಟರ್ಟೈನರ್, ನಂಗೆ ಮಾಸ್ ಎಂಟರ್ಟೈನರ್ ಅಂದ್ರೆ ಏನಂದ್ರೆ ಸರ್ ಇವಾಗ ಲೈಕ್ ಏನಂದ್ರೆ ತುಂಬಾ ಅಡ್ವಾನ್ಸ್ ಆಗ್ಬಿಟ್ಟಿದ್ದಾರೆ ಸರ್ ಇವರೆಲ್ಲ ಇವಾಗ. ಸರ್ ಇನ್ ಎಲ್ಲ ಟ್ರಿಪ್ಪು ಹೇಗೆ ಸೇರ್ತು? ಒಬ್ರದ್ದು ಮಾಕ್ಳಿ, ಒಬ್ರದ್ದು ಈ ಸೈಡು ಎಲ್ಲ ಸೇರ್ಸುತ್ತೆ ಸರ್, ಸಿನಿಮಾ ಸೇರ್ಸುತ್ತೆ ಸರ್. ಅಂದ್ರೆ ಹಸಿವಿತ್ತು ಸರ್ ಎಲ್ಲರಿಗೂ. ಇವಾಗ ಎಲ್ಲರೂ ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ವಿ ಇವಾಗ. ಮತ್ತೆ ಶಾರ್ಟ್ ಫಿಲಮ್ ಅಮೃತಾಂಜನ್ ಸೇಮ್ ಟೀಮ್ ಸರ್, ಕಾರ್ತಿಕ್. ಸೊ ನಮ್ಮ ಉತ್ತರ ಕರ್ನಾಟಕ ಪ್ರತಿಭೆಗಳು ಇದಾರಾ ಅಂತ? ಖಂಡಿತ ಇದ್ದಾರೆ. ಮಲ್ಲು ಜಮಖಂಡಿ ಆಗಿರ್ಬೋದು, ಲೈಕ್ ಅವ್ರಿಲ್ಲ ಸರ್, ಬಟ್ ಬೇರೆ ಪ್ರತಿಭೆಗಳಿದ್ದಾರೆ, ಹೊಸ ಪ್ರತಿಭೆಗಳು. ಅಂದ್ರೆ ನೀವು ಇಷ್ಟ ದಿನ ಯೂಟ್ಯೂಬ್ ಅಲ್ಲಿ ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಶಾರ್ಟ್ ಫಿಲಮ್ ಅಲ್ಲಿ ಎಷ್ಟು ಜನ ನೋಡಿದಿರೋ ಅವ್ರು ಎಲ್ಲಾರು ತುಂಬಾ ಜನ ಇದಾರೆ ಸರ್. ಅಂದ್ರೆ ಅವ್ರು ಬಂದ್ರು ಒಂದ್ ನಿಮಿಷ ಬಂದ್ರು, ಒಂದ್ ಸೀನ್ ಬಂದ್ರು ಬೆಂಕಿ ಹಚ್ಬಿಟ್ಟು ಹೋಗ್ಬಿಡ್ತಾರೆ. ಸರ್ ನಿನ್ನೂ ಟ್ರೈಲರ್ ಯಾವಾಗ ರಿಲೀಸ್ ಸರ್ ನಿಮ್ದು? ಸರ್ ಟ್ರೈಲರ್ ರಿಲೀಸ್ ಮಾಡ್ತೀವಿ, ಅದರದೇ ಇವತ್ತು ಡೇಟ್ ಫಿಕ್ಸ್ ಮಾಡ್ತೀವಿ. ಆಲ್ಮೋಸ್ಟ್ 23ನೇ ತಾರೀಕು ಅಂತ ಅನ್ಕೊಂಡಿದ್ವಿ. 23 ಇಲ್ಲ 25 ಒಳಗಡೆ ಟ್ರೈಲರ್ ರಿಲೀಸ್ ಮಾಡಿ. ಹಲ್ಚಲ್ ಎಪಿಸೋಡ್ ಅಂತೂ ಫಿಕ್ಸ್ 100%. ಸೊ ಎಲ್ಲರೂ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡುವಂತ ಒಂದು ಪ್ಯಾಕೇಜ್. ಖಂಡಿತ ಸರ್, 100%. ಇಲ್ಲಿ ಯಾವುದೇ ತರದ್ದು ದೊಡ್ಡದು ಅಂದ್ರೆ ಏನು ಲೈಕ್ ಏನಂತಾರೆ ಹಸಿ ಬಿಸಿ ದೃಶ್ಯಗಳು, ರೊಮ್ಯಾನ್ಸು ಆ ತರದ್ ಬೇಸ್ ಮಾಡಿ ಹಸಿ ಬಿಸಿ ದೃಶ್ಯಗಳು ನೋಡಿರ್ಬೋದು. ತಂದೆ ಮಗನ ಕತೆ ಸರ್ ಇದು. ಮೇನ್ ಏನು ಅಂದ್ರೆ ಸರ್, ಮೇನ್ ಥೀಮ್ ಇದು ತಂದೆ ಮಗನ ಎಮೋಷನಲ್ ಜರ್ನಿ ಫಿಲಮ್ ಇದು. ಅಪ್ಪ ನೋಡಿದ್ರೆ ಮಗನ್ ಕರ್ಕೊಂಡು ಹೋಯ್ತಾನೆ ಸಿನಿಮಾಗೆ, ಮಗ ನೋಡಿದ್ರೆ ಕಾಲೇಜ್ ಅವರು ಹುಡುಗರೆಲ್ಲ ಪೇರೆಂಟ್ಸ್ ಒಂದ್ಸಲಿ ಕರ್ಕೊಂಡು ಹೋಗಿ ತೋರಿಸ್ತಾರೆ ಸಿನಿಮಾನ. ಈ ತರ ಫಿಲಮ್ ರಿಲೀಸ್ ಅಂದ್ರೆ ಫಿಲಮ್ ನೋಡಿ ಹೊರಗಡೆ ಬಂದವರಂತೂ ಕಂಪಲ್ಸರಿ, ಅಂದ್ರೆ ಮಕ್ಳು ಯಾರು ಇರ್ತಾರೋ ಅವ್ರ ಅಪ್ಪನಿಗಂತೂ ಒಂದ್ಸತಿ ಫೋನ್ ಮಾಡೋದಂತೂ ಪಕ್ಕ. ಸೊ ಶೂಟಿಂಗ್ ವೇಳೆ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಸರ್ ಏನಿಲ್ಲ ಸರ್, ಸಖತ್ ಎಂಜಾಯ್ ಮಾಡ್ಕೊಂಡು ಸಿನಿಮಾ ಮಾಡಿದ್ವಿ. ಎಲ್ಲೆಲ್ಲ ಆಯ್ತು ಸರ್? ಯಾವ ಸರ್ ಆಕ್ಚುಲಿ ಬ್ಯಾಂಗ್ಳೂರಲ್ಲೇ ಮ್ಯಾಕ್ಸಿಮಮ್ ಸಿನಿಮಾ ಶೂಟ್ ಮಾಡಿದ್ದು ನೆಲಮಂಗಲ, ಮಾಕ್ಲಿ. ಸಾಂಗ್ಸ್ ಮಾತ್ರ ದುಬೈ, ಅಮೆರಿಕ ಹೋಗೋಣ ಅನ್ಕೊಂಡ್ರೆ ಬಟ್ ಆಗ್ಲಿಲ್ಲ, ಅದು ಆಗ್ಲಿ ದುಡ್ಡು ಇರ್ಲಿಲ್ಲ. ಏನೋ ಆಗ್ಲಿ ಸರ್, ಚೋಟಾ ಇದು ಪ್ಯಾಕೇಜು ಬಡಾ ಧಮಾಕ ಅನ್ನೋ ಚೋಟಾ ಪ್ಯಾಕೇಜ್ ಏನಿಲ್ಲ ಸರ್, ಒಳ್ಳೆ ಪ್ಯಾಕೇಜ್ ನೆಕ್ಸ್ಟ್ ಲೆವೆಲ್ ಖರ್ಚು ಮಾಡಿರೋ ಅಮೆರಿಕ ದುಬೈ ಹೋಗಕ್ ಆಗ್ಲಿಲ್ಲ ಅಂತಾರೆ. ಆ ಲೆವೆಲ್ಗೆಲ್ಲ ಅಂದ್ರೆ ರೈಟಿಂಗ್ ಎಲ್ಲ ಬರ್ದಿರ್ಲಿಲ್ಲ. ಅಲ್ಲಾಕ್ ಹೋಗೋ ಸರ್, ನಮ್ ಕರ್ನಾಟಕನೇ ದೊಡ್ಡ ಅಮೆರಿಕ ದುಬೈ ದುಬೈ ಅಮೆರಿಕ ಎಲ್ಲಾರು ಹೋಗಿ ಟ್ರಿಪ್ ಮಾಡ್ಕೊಂಡ್ ಬರ್ತಾರೆ ಸರ್. ಆಕ್ಟ್ ಮಾಡಿ ನಗ್ಸೋದ್ ಬೇಕಲ್ಲ, ಅದು ನಮ್ ಸಿನಿಮಾ ಸರ್. ಏನಂದ್ರೆ ಸಿಂಪಲ್ ಆಗಿ ಒಂದು ಹೇಳ್ತೀನಿ ಸರ್, ಆಕ್ಚುಲಿ ಎಲ್ಲರೂ ಅವ್ರವ್ರ ಸಿನಿಮಾ ಬಗ್ಗೆ ಖಂಡಿತ ಹೊಗಳ್ಕೊಳ್ತಾರೆ, ಏನು ಮಾಡೋಕ್ಕಾಗಲ್ಲ, ಅದು ಅನಿವಾರ್ಯ, ಅಂದ್ರೆ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ. ಬಟ್ ನಾನೇನು ಹೇಳ್ತೀನಿ ಅಂದರೆ ಸರ್, ಟ್ರೈಲರ್ ನಿಮಗೆ ಸಿನಿಮಾ ನೋಡಬೇಕು ಅಂತ ಉತ್ಸಾಹ ಬಂತು ಅಂದರೆ ದಯವಿಟ್ಟು ಸಿನಿಮಾ ನೋಡೋಕೆ ಬನ್ನಿ, ಇದಂತೂ ಗ್ಯಾರಂಟಿ. ಯಾಕಂದರೆ ಟ್ರೈಲರು ಕೂಡ ನಾವು ಹಾಗೆ ಕಟ್ ಮಾಡಿದ್ದೀವಿ. ಟ್ರೈಲರ್ ನೋಡಿದ ತಕ್ಷಣ ಇವ್ರು ಚೆನ್ನಾಗಿ ಮಾಡಿದ್ದಾರೆ ಅಂತ ಫೀಲ್ ಬಂದೇ ಬರುತ್ತೆ ಅನ್ನೋ ನಂಬಿಕೆ ನಮಗಿದೆ ಸರ್. ಇಷ್ಟು ದಿನ ಶಾರ್ಟ್ ಫಿಲ್ಮ್ ಮಾಡ್ತಿದ್ರಿ, ಅವಾಗ ಒಂದು ಟೈಪ್ ಮೈಂಡ್ ಸೆಟ್ಟೇ ಬೇರೆ ಇರುತ್ತೆ, ಯಾಕಂದರೆ ಸೋಷಿಯಲ್ ಮೀಡಿಯಾ ಇದೇ ಬೇರೆ. ಈಗ ಕಮರ್ಷಿಯಲ್ ಎಂಟ್ರಿ ಆಗಿದ್ದೀರಾ, ಫಸ್ಟ್ ಕಮರ್ಷಿಯಲ್ ಎಂಟ್ರಿ ಆಗುವಾಗ ನಿಮ್ಗೆಲ್ಲೋ ಒಂದು ಕಡೆ ಭಯ ಆಯ್ತಾ ಹೀಗೆ ಅಂತ? ಸರ್ ಇಲ್ಲ, ನಾನು ಒಂದೇ ಒಂದು ವ್ಯತ್ಯಾಸ ಹೇಳ್ತೀನಿ ನೋಡಿ. ಇವಾಗ ನಾರ್ಮಲ್ ಆಗಿ ನಾವು ಸಿನಿಮಾ ಏನು ಫಾರ್ಮೆಟಲ್ಲಿ ನಡೀತಾ ಇದೆ, ಸೇಮ್ ಫಾರ್ಮೆಟಲ್ಲೇ ಶಾರ್ಟ್ ಫಿಲಮ್ ಮಾಡೋದು ಸರ್. ಉದಾಹರಣೆಗೆ ಏನಂದರೆ ಅಲ್ಲಿ ಪೇ ಮಾಡ್ತೀವಿ, ಇಲ್ಲಿ ಫ್ರೀಯಾಗಿ. ಇವಾಗ ಉದಾಹರಣೆಗೆ ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಟ್ರೈಲರು ಯೂಟ್ಯೂಬಲ್ಲಿ ಸೂಪರ್ ಡೂಪರ್ ಹಿಟ್ ಆದರೆ ಥಿಯೇಟರ್ ಹೌಸ್ಫುಲ್ ಆಗುತ್ತೆ. ಹಂಗಂತ ಹೇಳಿ ನಾವು ಲೈಕ್ ಟ್ರೈಲರ್ನ ಯೂಟ್ಯೂಬಲ್ಲಿ ಬಿಟ್ವಿ, ಯೂಟ್ಯೂಬ್ ಆಡಿಯನ್ಸ್ ಅಲ್ಲಿಗೆ ಬರಲ್ಲ ಅನ್ನೋದು ತಪ್ಪಲ್ವ ಸರ್? ಸೊ ಅದೇ ರೀತಿ ನಾನೇನು ಹೇಳ್ತಾ ಇರೋದು, ಒಳ್ಳೆ ಕಂಟೆಂಟ್ಗೆ ಯಾವತ್ತೂ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಸೊ ನನಗೆ ಕಾನ್ಫಿಡೆನ್ಸ್ ಇದೆ, ಜನ ಬರ್ತಾರೆ. ಆದರೆ ನನಗಿರೋ ಆಡಿಯನ್ಸು, ನಮ್ಮ ಟೀಮ್ಗಿರೋ ಆಡಿಯನ್ಸ್ಗಳು ಅಟ್ಲೀಸ್ಟ್ ಒಂದು 5% ಕನ್ವರ್ಷನ್ ಆದರೂ ಸಾಕು ನಮಗೆ. ಅಂದರೆ ನಮ್ಮದು ಯೂಟ್ಯೂಬಲ್ಲಿ ಸರ್ ಯಾವುದೇ ಶಾರ್ಟ್ ಫಿಲಮ್ ಬಿಟ್ರು ಅದ್ರಲ್ಲಿ ಆಲ್ಮೋಸ್ಟ್ ಒಂದು 40% 50% ಕಮೆಂಟ್ಗಳಾದ್ರೂ ಇರೋದು ಸಿನಿಮಾ ಮಾಡಿ ನಾವು ನೋಡ್ತೀವಿ, ಸಿನಿಮಾ ಮಾಡಿ ಯಾಕೆ ಮಾಡ್ತಾ ಇಲ್ಲ ನೀವು ಇನ್ನೂ ಸಿನಿಮಾನ ಅಂತ ಅವ್ರು ಕೇಳ್ತಾ ಇದ್ರು. ಸೊ ಫೈನಲಿ ನಮ್ಮ ಆಡಿಯನ್ಸ್ಗೆ ಸಂಕ್ರಾಂತಿ ಪ್ರಯುಕ್ತ ಏನು ಹೇಳೋಕೆ ಇಷ್ಟಪಡ್ತೀರಿ ನಿಮ್ಮ ಅಮೃತಾಂಜನ್ ತಂಡದಿಂದ? ಅದೇ ಏನು ಮೊದಲನೇದಾಗಿ ನಮ್ಮ ಕರ್ನಾಟಕದ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಯೂಟ್ಯೂಬಲ್ಲಿ ಎಂಟರ್ಟೈನ್ ಮಾಡ್ತಾ ಇದ್ದ ಲೈಕ್ JRM ಟೀಮ್ ಆಗ್ಬೋದು, ನಮ್ಮ ಅಮೃತಾಂಜನ್ ಟೀಮ್ ಆಗ್ಬೋದು, ಜನವರಿ 30ಕ್ಕೆ ಸಿನಿಮಾ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಪ್ರತಿ ಫ್ಯಾಮಿಲಿ ಬಂದು ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ನಕ್ಕು ನಲಿಸುವಂಥ ಸಿನಿಮಾ. ದಯವಿಟ್ಟು ಇಡೀ ಫ್ಯಾಮಿಲಿ ನಮ್ಮನ್ನ ನಂಬ್ಕೊಂಡು, ಒಂದ್ಸಲ ನಂಬ್ಕೊಂಡು, ನೀವು ಹೆಂಗೆ ಲೈಕ್ ಯೂಟ್ಯೂಬಲ್ಲಿ ಫಸ್ಟ್ ಡೇನೇ ನೋಡ್ತಾ ಇದ್ರಿ, ಅದೇ ರೀತಿ ನಮ್ಮನ್ನ ನಂಬ್ಕೊಂಡು ಒಂದ್ಸಲ ಸಿನಿಮಾ ನೋಡೋಕ್ಕೆ ಬನ್ನಿ. ನಿಮಗೆ ಸಿನಿಮಾದಿಂದ ಆಚೆ ಹೋಗ್ಬೇಕಾದ್ರೆ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಟೋಟಲ್ ಎಷ್ಟು ಸ್ಕ್ರೀನಲ್ಲಿ ರಿಲೀಸ್ ಆಗ್ತಿದೆ ಸರ್? ಸರ್ ಇನ್ನೂ ಪ್ಲಾನ್ ಮಾಡಿಲ್ಲ, ಬಟ್ ಕಮ್ಮಿ ಸರ್. ಇವತ್ತು ಆಗುತ್ತೆ ಸರ್. ಇವತ್ತು ಡಿಸ್ಟ್ರಿಬ್ಯೂಟರ್ ಸರ್ ಹತ್ರ ಮೀಟಿಂಗ್ ಇದೆ. ಜಯಣ್ಣ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದು. ಫೈನಲಿ ನಿಮ್ಮ ಸಿನಿಮಾ ಒಳ್ಳೇದಾಗಲಿ ಅಂತ ಹೇಳ್ತಾ ಸರ್, ಅಮೃತಾಂಜನ್ ತಂಡದಿಂದ ಇಷ್ಟೊತ್ತು ನಮ್ಮ ಜೊತೆಗೆ ನೀವು ನಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಭಾಗಿಯಾಗಿರೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ಗ್ಯಾರಂಟಿ ನ್ಯೂಸ್ ಅವ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್ನ ನಂಬ್ಕೊಂಡು ನಮ್ಮ ಸಿನಿಮಾಗೆ ಬನ್ನಿ, ಗ್ಯಾರಂಟಿಯಾಗಿ ಕಿಕ್ ಕೊಡುತ್ತೆ. ಥ್ಯಾಂಕ್ ಯು.
ನೋಡೋರಲ್ಲ ವೀಕ್ಷಕರೇ, ಇಷ್ಟೊತ್ತು ಅಮೃತಾಂಜನ್ ತಂಡ ನಮ್ಮ ಜೊತೆಗೆ ಫನ್ನಾಗಿ ಮಾತಾಡ್ತಾ ಟೈಮ್ ಕಳೆದ್ವಿ. ತಮಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.